ಎಲ್ರಿಗೂ ನಮಸ್ಕಾರ. ನಾವೀಗ ಇವತ್ತು ನಮ್ಮ ವಿಜಯನಗರ ವಿಜಯನಗರ ಜಿಲ್ಲೆ ಅದರಬೊಮ್ಮನಹಳ್ಳಿ ತಾಲೂಕು ತಂಬ್ರಳ್ಳಿ ಗ್ರಾಮ ಅಲ್ಲಿ ಇದ್ದೀವಿ. ಏನಂದರೆ ಅಲ್ಲಿ ನಿನ್ನೆ 2 ದಿವಸ ಆಯಿತು ಒಂದು ತೆಪ್ಪ ಮಗುಚಿ 3 ಜನ ನೀರಿಗೆ ಬಿದ್ದಿದ್ದು. ಆದರೆ ಆ ತೆಪ್ಪ ಮಗುಚಿ 3 ಜನ ಮೃತಪಟ್ಟಿದ್ದಾರೆ. ಅವರ ಮನೆಯವರಿಗೆ ಮೊದಲನಾಗಿ ದುಃಖ ಸಹಿಸಿಕೊಳ್ಳೋ ಶಕ್ತಿ ಪರಮಾತ್ಮನ ಕೊಡಲಿ ಅಂತ ನಾವು ಮೊದಲನಾಗಿ ಹೇಳ್ತೇವೆ. ಹಾಗೆಯೇ ನಾವು ಬಂದಾಗ ಒಂದು ಬಲೆಯಲ್ಲಿ ಸಿಕ್ಕಿದೆ, ನಿನ್ನೆ ಒಂದು ಸಿಕ್ಕಿದೆ, ಮತ್ತೊಂದು ಇವತ್ತು ಬೆಳಿಗ್ಗೆ ಒಂದು ಸಿಕ್ಕಿದೆ, ಮತ್ತೊಂದು ದೇಹ ಸಿಕ್ಕಿಲ್ಲ. 2 ಜನ ಅಜ್ಜಪ್ಪ ಮತ್ತು ಯಮರಾಜ್ ಸಿಕ್ಕಿದ್ದಾರೆ. ಮತ್ತು ಈಗ ರಾಜ್ ಎಂಬರು ದೇಹ ಸಿಗಬೇಕು. ನಾವು ಹುಡುಕಾಟ ಇವತ್ತೆಲ್ಲ ಹುಡುಕಿದೆ, ಸಿಕ್ಕಿಲ್ಲ. ನಾಳೆ ಬೆಳಿಗ್ಗೆ ಸಹ ನಾವು ಇಲ್ಲೇ ಇದ್ದು ಸ್ಟೇ ಮಾಡಿ ಆ ದೇಹಕ್ಕೆ ಒಂದು ಮುಕ್ತಿ ಕೊಡಬೇಕು. ಆ ಮನೆಯವರ ದುಃಖಕ್ಕೆ ಸಹಿಸಿಕೊಳ್ಳೋ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಸರ್, ಇವರು ಪೊಲೀಸ್ ಮತ್ತು ಫೈರ್ ಆಫೀಸ್ ಅವ್ರದ್ದು ಸಹಕಾರ ಹೇಗಿದೆ ನಿಮಗೆ? ಖಂಡಿತವಾಗಿ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಶಾಸಕರಾಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ, ಸಾರ್ವಜನಿಕರಾಗಲಿ, ಎಸ್ಟೇರಪ್ಪ ಆಗಲಿ, ಫೈರ್ ಬ್ರಿಗೇಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದೆ. ಯಾಕೆಂದರೆ ನಮಗೆ ಬಂದಾಗ ಈ ಊರಿನ ಒಂದು ಅಭಿಮಾನವೇ, ಯಾಕೆಂದರೆ ಈ ಊರಲ್ಲಿ ನನಗೆ ಬಂದಾಗ ನಮ್ಮ ಅಭಿಮಾನಿ ದೇವರುಗಳು ಬಂದು ನಮಗೆ ಎಲ್ಲ ಒಂದು ಸಲ ನಮ್ಮ ರೂಮ್ಗೆ ಬಂದು ಸನ್ಮಾನ ಮಾಡಿದ್ದಾರೆ. ಆದರೆ ಈ ಊರಿನ ಒಂದು ಪ್ರೀತಿ ಅಷ್ಟು ಖುಷಿ ಆಯಿತು. ಯಾಕೆಂದರೆ ನಮಗೆ ಅಲ್ಲಿ ನೀರಲ್ಲಿ ಕೆಲಸ ಮಾಡುವಾಗ ಸಹ ಹಾಗೆ ಇಲ್ಲ ಒಂದು ಎಸ್ಟೇರಪ್ಪ ಆಗಲಿ ಅಥವಾ ಫೈರ್ ಬ್ರಿಗೇಡ್ನ ತುಂಬ ನಮಗೆ ಜಂಟಿಯಾಗಿ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿನ ಸ್ಥಳೀಯರು ಮೀನುಗಾರರು ಸಹ ಒಂದು ತೆಪ್ಪ ಹಿಡ್ಕೊಂಡು ಬಂದು ಮೀನು ಹಿಡಿಯುವ ಸಹ ತೆಪ್ಪದಲ್ಲಿ ಸಹ ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ. ಆದ್ದರಿಂದ 2 ದೇಹಗಳು ಸಿಕ್ತಿ ಅಲ್ಲಿಗೆ. ಇನ್ನೂ ಸಹ ಒಂದು ದೇಹ ಸಿಗಬೇಕು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಆ ದೇಹ ಸಿಗಲಿ ಅಂತ. ಯಾಕೆಂದರೆ ನಮಗೆ ಈ ಊರಿನಲ್ಲಿ ಒಳ್ಳೆ ಸಪೋರ್ಟ್ ಇದೆ, ಖುಷಿ ಆಯಿತು ಇಲ್ಲಿ ಬಂದು. ಸರ್, ಏನಾದ್ರು ಮಾಹಿತಿ ಇದೆಯಾ ಎಲ್ಲಿ ಸಿಗ್ಬೋದು ಅಂತಂದೇಳಿ? ಖಂಡಿತವಾಗಿ ಈಗ ನೀರಿನ ಒತ್ತಡ ಅಂದರೆ ಅಲ್ಲಿ ನೀರಿನ ಅರಿವು ಏನಿಲ್ಲ, ಆದರೂ ಸಹ ಅಲ್ಲಿ ಸ್ಟೇ ಆದ ನೀರು ಸುಮಾರು 15ರಿಂದ 20 ಅಡಿ ಉಂಟು. ಅಲ್ಲಿ ಆ ಗದ್ದೆ, ಆ ಜೌಗು ಮಣ್ಣು ಆ ನೀರಲ್ಲಿ ಆ ತುಂಬ ಕೋಲ್ಡ್ ಅಂದರೆ ತಂಪಾಗಿದೆ ನೀರು. ಅದರಿಂದ ಬಾಡಿ ಡಿಕಂಪೋಸ್ ಆಗಲಿಲ್ಲ. ಅದರಿಂದ ಆ ಬಾಡಿ ಆದಷ್ಟು ಬೇಗ ಡಿಕಂಪೋಸ್ ಆಗಿ ಮೇಲೆ ಬಂದು ಆ ದೇಹ ಸಿಗಬೇಕು. ಯಾಕೆಂದರೆ ಆ ಬಾಡಿ ತುಂಬ ತೆಳ್ಳಗಾಗಿದ್ದಾನೆ. ಅದರಿಂದ ಆ ಬಾಡಿ ನಾವೊಂದು ಫ್ರಿಜ್ಜಲ್ಲಿ ಒಂದು ಮೀನು ಅಥವಾ ಏನಾದರೂ ಅಥವಾ ತರಕಾರಿ ಇಟ್ಟರೆ ಕೆಡದಾಗಿರ್ತದೆ. ಅದೇ ರೀತಿ ಇಲ್ಲಿ ಸಹ ಹಾಗೆ ನೀರು ಆಳದಲ್ಲಿ ಅದು ಜೌಗು ಮಣ್ಣು ತುಂಬ ಕೋಲ್ಡ್ ಆಗಿದೆ. ಅದರಿಂದ ಆ ದೇಹ ಡಿಕಂಪೋಸ್ ಆಗಿಲ್ಲ. ನಾಳೆ ಆದಷ್ಟು ಬೇಗ ಡಿಕಂಪೋಸ್ ಆಗಿ ಆ ದೇಹ ಸಿಕ್ಕಿ ಆ ಮನೆಯವರಿಗೊಂದು ನೋಡುವ ಒಂದು ಅಥವಾ ಅದಕ್ಕೊಂದು ಅಂತಿಮ ಕ್ರಿಯೆ ಆಗುವ ಒಂದು ಕಾರ್ಯ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸೊ ಈ ನೀರು ಹರಿವಿಗೆ ಆ ದೇಹ ಕೊಚ್ಕೊಂಡು ಹೋಗಿರ್ಬೋದಾ? ಖಂಡಿತವಾಗಿ ಇಲ್ಲ, ಆ ದೇಹ ಅಲ್ಲೇ ಇದೆ. ಯಾಕೆಂದರೆ ಅಲ್ಲಿ ಅರಿವು ಇಲ್ಲ. ಯಾಕೆಂದರೆ ಇಂಥ ಬ್ಯಾಕ್ ವಾಟ್ರಲ್ಲಿ ನಾನು ತುಂಬ ಕಡೆ ಹೋಗಿದ್ದೀನಿ. ಅದರಿಂದ ನನಗೆ ಇದರ ಒಂದು ಅನುಭವದ ಪ್ರಕಾರ ಆ ದೇಹ ಎಲ್ಲಾದರೂ ಅಲ್ಲ, ಯಾವ ಜಾಗ ಅಂತ ಗೊತ್ತಿಲ್ಲ, ಎಲ್ಲಿ ಮುಳುಗಿದಂತೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ಅದರಿಂದ ನಮಗೆ ಹುಡುಕಾಡಲಿಕ್ಕೆ ತುಂಬ ಕಷ್ಟ ಆಗ್ತುಂಟು. ಅದರಿಂದ ಆ ದೇಹವನ್ನು ಅಲ್ಲೇ ಇದೆ. ನಾಳೆ ಬೆಳಿಗ್ಗೆ ಖಂಡಿತವಾಗಿ ಸಿಗುವ ಭರವಸೆ ನಮಗೆಲ್ಲರಿಗೂ ಇದೆ. ಓಕೆ ಸರ್, ನಿಮ್ಮ ಕಾರ್ಯ ಸಹಕಾರ ಆಗಲಿ, ಹುಡುಗ ಸಿಗಲಿ ಅಂತ ನಾವು ಬಯಸ್ತೀವಿ ಸರ್. ಖಂಡಿತವಾಗಿ ಇಂಥ ಒಂದು ಘಟನೆಗೆ ನಾವು ಮೊದಲನಾಗಿ ಹೇಳೋದು, ಯಾರೇ ಮೀನುಗಾರರಾಗಲಿ ಅಥವಾ ಯಾರಾದರೂ ಮೋಜಿ ಮಸ್ತಿ ಹೋಗುವವರು ಸಹ ಲೈಫ್ ಜಾಕೆಟನ್ನು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಮೊದಲನಾಗಿ ಹೇಳ್ತೀವಿ, ತುಂಬ ಕಡೆ ಈಗ ಮೀನುಗಾರರಿಗೆ ಹೇಳ್ತಾ ಇದ್ದೀನಿ, ಇಂಥ ತೆಪ್ಪದಿಂದ ತುಂಬ ಅವಘಡ ಆಗಿದೆ. ಇಂಥ ತೆಪ್ಪದಿಂದ ನಾವು ತುಂಬ ದೇಹಗಳು ತೆಗೆಯುವಾಗ ಎಲ್ಲರೂ ಸಹ ಮೀನುಗಾರರು ಒಂದು ಲೈಫ್ ಜಾಕೆಟ್ ಹಾಕ್ಕೊಂಡು ಮೀನುಗಾರಿಕೆ ಮಾಡಿ ಅಂತ ಎಲ್ರಿಗೂ ನಾನು ಎಲ್ರಿಗೂ ಸಹ ಕೈ ಮುಗಿದು ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.